ಡಿಸ್ಟ್ರಾಕ್ಷನ್. ಹುಲಿ ಹಾಲಿನ ಮೇವು ಡಿಸ್ಟ್ರಾಕ್ಷನ್ ಆಗ್ತಲ್ಲ, ಎಂಟರ್ಟೈನ್ಮೆಂಟ್. ಮುತ್ತಿನ ಹಾರ ಕಾಣಲ್ಲ. ಯಾವ್ದೋ ಬಂದೇ ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಫಸ್ಟ್ ಎಕ್ಸಾಮ್ ಇದೆ, ಥಿಯರಿ ಎಕ್ಸಾಮು. ಸೊ ಅದಕ್ಕೆ ಇವಾಗ ಬರೆಯಕ್ಕೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ಒಂದು ರೇಂಜ್ಗೆ ಓದಿದ್ದೀನಿ. ನನಗೆ ಥಿಯರಿ ಅಲ್ವಾ, ಓನಾಗಿ ಬರೀಬೋದು ಅಂತ ಒಂದು ಕಾನ್ಫಿಡೆನ್ಸು. ಸೊ ಅದಕ್ಕೆ ಇವಾಗ ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಈಗ ಕಾಲೇಜ್ ಒಳಗೆ ಎಂಟ್ರಿ ಕೊಟ್ಟೆ. ಪರವಾಗಿಲ್ಲ, ರಾತ್ರಿ ಎಲ್ಲ ಪ್ರಿಪೇರ್ ಆದೆ. ಬೆಳಗ್ಗೆನೂ ಒಂಚೂರು ರಿವೈಸ್ ಮಾಡಿದ್ದೀನಿ, ಕೆಲವೊಂದು ಟಾಪಿಕ್ಸ್ ಬಿಟ್ಬಿಟ್ಟಿದ್ದೀನಿ. ಸೊ ನೋಡೋಣ ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು. ನೈಸ್. ನಾವಿಲ್ಲಿ ಓದ್ತಾ ಇದ್ದೀವಿ ಡಿಸ್ಟ್ರಾಕ್ಷನ್. ನಿನ್ಗೂ ಡಿಸ್ಟ್ರಾಕ್ಷನಾ? ನಂಗೆ ಡಿಸ್ಟ್ರಾಕ್ಷನ್ ಆಗ್ತಲ್ಲ, ಎಂಟರ್ಟೈನ್ಮೆಂಟ್. ಒಡೆ ಇದೆಯಲ್ಲ ನೀನು. ಓದ್ತಾ ಇದೀವಿ. 10 ನಿಮಿಷದಲ್ಲಿ ನಮಗೆ ಎಕ್ಸಾಮ್ ಇದೆ. ಒಂದು ಬುಕ್ ಪೂರ್ತಿ ಬರ್ದವನು ಗೈಸ್. ಒಂದು ಸಬ್ಜೆಕ್ಟ್ಗೆ ಪೂರ್ತಿ ಬುಕ್ ಪ್ರಾಕ್ಟೀಸ್ ಮಾಡಿದ್ದಾನೆ. ನಾನು ಎಷ್ಟು ಮಾಡಿದ್ದೀನಿ ಗೊತ್ತಾ? 1 2 3 4. ಐ ಓನ್ಲಿ ಪ್ರಾಕ್ಟೀಸ್ಡ್ 4 pages ಗೈಸ್. ದಿಸ್ ಗೈ ಈಸ್ ಪ್ರಾಕ್ಟೀಸ್ಡ್ 1 book ಗೈಸ್. ಬೈಕೆಲ್ಲ ಮರ್ತೋಗ್ತಿದ್ದೀನಿ. ಇವ್ರು ಬೇರೆ ಇಲ್ಲಿ ಜೋರಾಗಿ ಸಾಂಗ್ ಹಾಕೊಂಡು ಜಾತ್ರೆ ಮಾಡ್ತವ್ರೆ. ನಮಗೆ ಫುಲ್ಲು ಟೆನ್ಷನ್ ಆಗ್ತಾಯಿದೆ. ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ, ಮಾತನಾಡಲ ಇಲ್ಲ ಹಾಡು ಹಾಡಲ. ಮಮ್ಮಿ ಇದನ್ನೇ ಬರೀಲ್ಲ ಎಕ್ಸಾಮಲ್ಲಿ, ಹಿಂಗೆ ಡಿಸ್ಟ್ರಾಕ್ಟ್ ಮಾಡೋದು ನಾನು. ಸೊ ಗೈಸ್, ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಜ್ಯೂಸ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ಮನೆಗೆ ಬಂದೆ ಇವಾಗ. ಸೊ ಆ್ಯಸ್ ಯೂಶುವಲ್ ಚೆನ್ನಾಗಿ ಮಾಡಿದೆ, ಪರವಾಗಿಲ್ಲ. ಇವತ್ತು ಎಕ್ಸಾಮು ಪಾಸ್ ಆಗುತ್ತೆ. ಪಾಸ್ ಆಗೋಷ್ಟು ಮಾತ್ರ ಸಖತ್ತಾಗಿ ಮಾಡಿದ್ದೀನಿ. ಅಪ್ಪ ಬಂದರು, ನಮ್ಮಪ್ಪ ಬಂದು ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹೇಳು. ಎಕ್ಸಾಮ್ ಆಗಿತ್ತು, ಪಾಸ್ ಆಗುತ್ತಲ್ಲ. ಪಾಸ್ ಆಗೋ ಮಾರ್ಕ್ಸ್ಗೆ ಬರ್ದಿದ್ದೀನಿ, ಪರವಾಗಿಲ್ಲ ಒಂದು ರೇಂಜ್ಗೆ. ಯಾವಾಗಿದೆ ಎಕ್ಸಾಮು? ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಒಂದಿದೆ ನಾಳೆ. ಅದನ್ನ ಮುಗಿಸ್ಬಿಟ್ರೆ ಮುಗೀತಪ್ಪ ನಮ್ದು ಎಕ್ಸಾಮ್ ಕತೆ. M3 ಒಂದಿದೆ, ಅದು M3 10th ಮುಗಿದ್ರೆ ಮುಗೀತು ಎಕ್ಸಾಮ್. ಸ್ವಲ್ಪ ಚೆನ್ನಾಗಿ ಓದ್ಕೋ, ಅದನ್ನ ಬೇಗ ಪಾಸ್ ಮಾಡಾಯ್ತಾ? ಇವಾಗ ನಿನ್ಗೊಂದು ಗೇಮ್ ಆಡ್ಸ್ಲಾ? ಏನ್ ಗೊತ್ತಾ, ಜಸ್ಟ್ ಒಂದು ಸ್ಟಾರ್ಟಿಂಗ್ ಸಾಂಗ್ ಲೈನ್ಸ್ ಹಾಕ್ತೀನಿ, ಇನ್ ಯಾವ ಸಾಂಗ್ ಅಂತ ಗೆಸ್ ಮಾಡ್ಬೇಕು. ಈಸಿ ಟಾಸ್ಕ್. ಹೇಳಪ್ಪ, ಟ್ರೈ ಮಾಡು. ಯಾವ್ದು? ಅತಿ ಮುತ್ತಿನ. ಓ, ಫುಲ್ ಹಾಕ್ಬಾರ್ದಾಗಿತ್ತು, ಇಲ್ಲಾಂದ್ರೆ ಹೇಳ್ಬಿಡ್ತೀಯ ನೀನು. ಬೇರೆ ಹಾಕ್ತೀನಿ ತಡಿ. ಕಣ ಕಣ. ಓ, ಹೇಳ್ಬಿಟ್ರು. ಅಣ್ಣವ್ರು ಅಂದ್ರೆ ವಿಷ್ಣುವರ್ಧನ್ ಅಣ್ಣನೇ ಅಲ್ವಾ? ಸೂಪರ್ ಸೂಪರ್ ಡೇ. ಹಳ್ಳಿ ಹಾಡುಗಳಲ್ಲ, ಅದಕ್ಕೆ ಹೇಳ್ಬಿಡ್ತೀಯಾ? ಅಯ್ಯೋ, ಯಾವ್ದೋ ಬಂದೇ ಬಿಡ್ತದೋ. ಯಾವ್ದು ಹಾಡೋದು ಅರಿಗೆ ಗೊತ್ತಿಲ್ಲ. ಅದೇ ಹಾಡು. ಯಾವುದು ಇದು? ಇವ್ರಿಗೆ ಹಳ್ಳಿ ಹಾಡುಗಳಲ್ವಾ, ಬೇಗ ಗೆಸ್ಟ್ ಮಾಡ್ಬಿಡ್ತಾರೆ. ಅದು ಸ್ವಲ್ಪ ಹೊಸ ಹಾಡು ಹಾಕ್ತೀನಿ. ಇದು ಸೂಪರ್, ಎಲ್ಲ ಹೇಳ್ಬಿಡ್ತದ್ರಲ್ಲ. ಇದು ಗಣೇಶ್ದಲ್ಲ. ಗೆಸ್ ಹೇಳು. ಕ್ಲೂ ಕೊಡ್ತೀನಿ ಬೇಕಾದ್ರೆ. ರಾಜೇಶ್ ರೋಷನ್ ಆಡಿರೋದು, ಶ್ರೀಮುರಳಿದು. ಹೇಳ್ಬೇಕು ಹಾಡು, ಹಾಡು ಹೇಳ್ಬೇಕು. ಫಸ್ಟ್ ಗೊತ್ತಿಲ್ಲ, ಲಿರಿಕ್ಸ್ ಗೊತ್ತಿಲ್ಲ, ಬಟ್ ಅದೇ ಮ್ಯೂಸಿಕ್ ಆತರ. ಬಟ್ ಓಕೆ, ಗೊತ್ತಾಯ್ತಾ? ಇದು ಗೊತ್ತು ನಿನ್ಗೆ? ಗೊತ್ತಾಗೋಯ್ತಾ? ಕರೆಕ್ಟ್ ಡ್ಯಾಡಿ, ಪರವಾಗಿಲ್ಲ, ಫಾಸ್ಟ್ ಇದೆಯಾ ನೀನು. ಇದು ಮಿಸ್ ಮಾಡು. VP ಆಡಿರೋದು. ಬಂದೇ ಬಿಡ್ತದ. ಗೆಸ್ ಮಾಡೋಕೆ ಆಗ್ಬಾರ್ದು, ಆ ಥರ ಹಾಕ್ತೀನಿ ಯಾವ್ದಾದ್ರು. ಇದು ಬಂದೇ ಬಿಡ್ತು. ಎಲ್ಲ ಹಿಂಗೆ ಆಗ್ತದೆ. ಇದು ಯಾವುದು? ನಿನ್ನಾಣೆ. ಬಂದೇ ಬಿಡ್ತದಲ್ಲಿ, ಬಂದ್ಮೇಲೆ ಹೇಳ್ತೀಯ ನೀನು. ಮುಂಚೆನೇ ಗೆಸ್ ಮಾಡ್ಬೇಕಪ್ಪ ನೀನು. ಆಯ್ತು, ಹಳೇದೇ ಆಯ್ತು.
ನಾನಿನ್ನ ರಾಜ್ಕುಮಾರ್ದು ಹಾಕ್ಬಿಟ್ರೆ ಮಾತ್ರ ಪಕ್ಕ ಕಣ್ ಹಿಡಿದು ಬಿಡ್ತಾರೆ ಇವರು. ಗೊತ್ತಿಲ್ವಾ ಇದು ನಿಂಗೆ? ಇದನ್ನ ಹೇಳ್ತೀಯ, ಪಕ್ಕ ಹೇಳ್ತಿದ್ ನಂಗೆ ಗೊತ್ತು. ಏಯ್ ಎಲ್ಲ ಕೊಟ್ಬಿಡ್ತೀನಿ ಅಲ್ಲಿ ಪೂರ್ತಿಯಲ್ಲಿ. ಕೊಡಲ್ಲ, ಹೇಳ್ಬೇಕು ಅಷ್ಟೇ ಹಾಕೋದು. ಇಲ್ಲ ಯಾವಾಡು ಕರೆಕ್ಟ್ 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 ಗೊತ್ತಾಯ್ತಾನೆ ನಿನ್ಗೆ. ನೆಕ್ಸ್ಟ್ ಸಾಂಗ್ ಇವಾಗ ಅದಲ್ಲ ಇದು. ಹಾ ಏನದು ಮುಂದೆ ಹೇಳು. ಕರೆಕ್ಟು. ಎಲ್ಲ ಬಂದ್ಬಿಡ್ತಾ ಇದೆ ಇದು. ಅಷ್ಟೇ, ಗೆಸ್ಟ್ ಮಾಡಿ ಇವಾಗ. ಆರಾಮಾಗಿ ಗೆಸ್ಟ್ ಮಾಡ್ಬೋದು. ಓ ಸ್ವಲ್ಪ ಕ್ಲೂ ಕೊಡು. ಸ್ವಲ್ಪನಾ? ನೀನು ಅದನ್ನ ಪೂಜಿಸ್ತೀಯ ದಿನಾಗ್ಲು. ಅದೇಂಗ್ ಗೊತ್ತಾಯ್ತು? ಕರೆ ಹಮ್ಮಿಂಗ್ ಅಂದ್ರೆ ಅದೇ ಗೊತ್ತಲ್ಲ. ಗೊತ್ತಾಗ್ಲಿಲ್ವಾ? ಎಷ್ಟು ಚೆನ್ನಾಗಿ ಐತೆ ಅಂಗಡಿ ಅಂದ್ರೆ ನಾನು ಮಧ್ಯದಲ್ಲೇ ಐತಾ ಇದ್ದೀನಿ. ಇದು ಶ್ರೀ ಮಂಜುನಾಥ. ಓ ಶ್ರೀಶೈಲ ಮಂದಿರಂ ಅದನ್ನ ಹೇಳಿದೆ. ನೆಕ್ಸ್ಟ್ ಹೇಳ್ತೀನಿ, ಅದ ಹೇಳಿ. ಏನದು? ನಾನು ಹಮ್ಮಿಂಗ್ ಮಾಡ್ರೆ ನೀನು ಹಮ್ಮಿಂಗ್ ಮಾಡ್ಬಿಟ್ಟ. ಅದು ಲಿರಿಕ್ಸ್ ಹೇಳ್ಬೇಕು. ಲಿರಿಕ್ಸ್ ಹೇಳು. ಅಲ್ಲ, ಲಿರಿಕ್ಸೇ ಗೊತ್ತಿಲ್ಲ ನಿನಗೆ. ಒಮ್ಮೆ ನಿನ್ನನ್ನು ಕಣ್ತುಂಬಾ ಕಾಣುವಾಸೆ ನನ್. ಆಮೇಲೆ ಇಲ್ಲಿ ಕಾಣುವಾಸೆ ಎಲ್ಲಿರುವೆ. ಓಕೆ ನೆಕ್ಸ್ಟ್. ಒಲವಿನ ಮಾವಯ್ಯ. ಕರೆಕ್ಟ್, ಒಂದ್ ಲೈನ್ಗೆ ಹೇಳ್ಬಿಟ್ಟೆ. ಅಷ್ಟೇ. ಗೆಸ್ 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 ಗೆಸ್. ಮಧ್ಯೆ ಗೊತ್ತಾಗಲ್ಲ. ಸರಿ, ಸ್ಟಾರ್ಟಿಂಗ್ ಹೇಳ್ತೀನಿ. ಬಂದ. ಹಾ ಏನದು? ಬರ್ಲಿ ಬರ್ಲಿ. ಕುದುರೆ ಏರಿ ಬಂದ. ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ ಹೃದಯದ ಚೋರ. ಗೊತ್ತಾಗ್ಲಿಲ್ವಾ? ನೆಕ್ಸ್ಟ್ ಏನಂತಂದ್ರೆ, ನಿಂಗೆ ಇದು ಗೊತ್ತಿರಲ್ಲ ಬಿಡು, ಹೊಸ ಹಾಡಿದು. ಸಾಂಗು ಇದೆಯಾ? ಅದೇ ಗೊತ್ತಾಗ್ತದೆ. ಕರೆಕ್ಟ್, ಅದೇ. ನೀನ್ ಹೇಳಿಡ, ನಾನು ಗೆಸ್ಟ್ ಮಾಡ್ತೀನಿ. ಏನದು? ಏನದು? ತೆಲುಗು ಎಲ್ಲ ಬೇಡ, ಕನ್ನಡ ಅಡ್ಡಾಡೆ. ಗೊತ್ತಿಲ್ಲ ನನಗೆ. ಕನ್ನಡ ಆಡಿ, ಕನ್ನಡ ನನಗೆ ಗೊತ್ತಿರೋದನ್ನ ಆಡಿ. ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮಥಿಂಗ್ ಫಾರ್ ಮೀ. ಇದು ನಾನು ಹೇಳ್ದಲ್ಲ ಅವಾಗಲೇ. ಆಡುವ ಲಾಲಿ ಹಾಡ ಕೇಳವ.
ನಾನು ಹೇಳ್ತಾ ಇದ್ದೆ ಎಲ್ಲ ನೀನು ಹೇಳ್ಬಿಡ್ತೀಯ. ಇನ್ನೊಂದು 2 ಸರಿ ಮಾಡ್ರೆ ಕಂಡು ಹಿಡಿತಾ ಇರ್ಲಿಲ್ವ ನಾನು? ನಾನೊಂದು ತೀರಾಗನ್ನ ಲವ್ ಸ್ಟೋರಿ ತಾನೆ. ಗುಲಾಬಿಯು ನಿನಗಾಗಿ ಇದು ಪರಿಮಳ. ಗೊತ್ತಿಲ್ಲ ನನಗೆ, ಸ್ವಲ್ಪ ಒಂಚೂರು ಹೊಸದು. ದೇವರಣೆ ಗೊತ್ತಾಗಿಲ್ಲ. ನೀನೇನೇ ಮಾಡು ಎದುರುವೆ ನೋಡು. ಕೇಳೇ ಇಲ್ಲ ರೆಡಿ ನಾನು. ಅದ್ರ ಗೊತ್ತಿರೋದು ಹೇಳ ಅದಾದ್ರು. ಚಳಿ ಚಳಿದ್ದಾಳೆ ನೀ ಚಳಿಯ. ಯಾರು ತಿಳಿಯರು ನಿನ್ನ ಭುಜವಿರದ ಬಾಲಕ್ರಮ. ಓ ಪ್ರಿಯತಮ ನಾನಿನ್ನ ಮರೆಯಲ್ಲಾರೆ. ಅಷ್ಟೇ ಅಂತ ಎಲ್ಲ ಖಾಲಿ ಖಾಲಿ ಎಲ್ಲ ಖಾಲಿ ಆಯ್ತು. ಬಾರೋ 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 ಕರೆ ಬೇಡ ಜಂಬ. ಪರವಾಗಿಲ್ವೇ ಎಲ್ಲ ಹೇಳ್ತಾರ ನಮ್ಮಪ್ಪ. ಯಾಕೆ ಹಿಂಗ್ ಆಡ್ತಾರು? ಲವ್ 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 ಅಂತ ಕಣ್ಣೀರಾಗ್ತಾರು. ಅದು ಗೊತ್ತು. ಯಾವ್ದಾಡು? ಅಲ್ಲ ನೀನ್ ಸಾಂಗ್ ಎಸ್ಬಿಡ್ಬೇಕು. ಬರೀ ನಾನು ನಮ್ಮಿಂಗೆ ಹೇಳ್ತೇನೆ ನೀನು. ಹಾಡು ಹೇಳು. ಅಲ್ಲ 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 ಹೌದಾ? ಈಸಿ ನಡಿದು, ವೆರಿ ವೆರಿ ಈಸಿ ನಡೆ. ರಂಬೆಯ ಡಿಸ್ಕೋ ವೀಕ್ಷಿಸಲು ಒಂದೇ ಚೇರಲ್ಲಿ ಕುಳಿತಿರಲು ಸ್ನೇಹವ ಮರೆತ ಚಂದಿರನು ರಂಬೆಯ ಹಿಂದೆ ಓಡಿದನು. ಅವನ ಸುಡಲು ಸೂರ್ಯ ಎದ್ದು ನಿಂತ, ಪ್ರಾಣ ಭಯದಿ ಚಂದ್ರ ಅವಿತು ಕುಳಿತ. ಆಗಿಂದ ಇಬ್ಬರಿಗೂ ಸ್ನೇಹವೇ ಕೂಡಿಲ್ಲ. ಕೇಳಿಲ್ಲ ಇದು? ಇನ್ಸ್ಟಾಗ್ರಾಮ್ ಮಾಡೋರೆಲ್ಲನೂ ಸೆಂಟ್ರಿನ್ ತಗೊಂಡ್ಬಿಡ್ತಾರೆ ಹಾಡುಗಳು. ತಗೊಳಲ್ಲ, ಅದೇ ಸಮಸ್ಯೆ ಆಗುತ್ತೆ ಇರೋದು. ಸ್ಟಾರ್ಟಿಂಗ್ ಅದೇ ಕುಡಿಯೋದೇ ನನ್ನ ಬಿಸ್ನೆಸ್, ಸ್ಟಾರ್ಟಿಂಗ್ ಕುಡಿಯೋದೇ ನನ್ನ ಬಿಸ್ನೆಸ್. ಸಮಸ್ಯೆ ಮಾಡ್ತೀವಿ ನಾವು, ಆಡ್ತೀವಲ್ಲ. ಒಂದು 3 ಫಿಲಮ್ಸು ನೀನು ಆ್ಯಕ್ಟ್ ಮಾಡಿ ತೋರಿಸು. ಫಿಲಮ್ ಹೆಸ್ರುನ ನಾನು ಗೆಸ್ಟ್ ಮಾಡ್ತೀನಿ. ಫಿಲಮ್ ಹೆಸರು ಹೇಳಿ. ನಾವು ಮಾಡಲ್ವ, ಡಂಶರಟ್ ಆಡಲ್ವಾ? ಪರವಾಗಿಲ್ಲ, ನಾನು ಗೆಸ್ಟ್ ಮಾಡ್ತೀನಿ. ಮಾಡು. ಇವಾಗ ಒಂದು ಫಿಲಮ್ ತೋರಿಸ್ತಾರೆ, ನಾನು ಅದು ಯಾವ ಫಿಲಮ್ಮು ಅಂತ ಗೆಸ್ಟ್ ಮಾಡ್ತೀನಿ. ಬಟ್ ಅವ್ರು ಬಾಯಲ್ಲಿ ಹೇಳಲ್ಲ, ಡಂಶರಟ್ಸು. ಸೊ ಅವರು ಆ್ಯಕ್ಟ್ ಮಾಡಿ ತೋರಿಸ್ತಾರೆ, ನಾನು ಗೆಸ್ಟ್ ಮಾಡ್ತೀನಿ. ಮಾಡಿ ಹೈ ತಾಳಿ ಏನದು ಮಣಿ? ಅದ್ಯಾರು ಹೆಂಡ್ತಿನಾ? ಹಳೇ ಫಿಲಮ್ ಹೇಳ್ಬೇಡ, ಸ್ವಲ್ಪ ಹೊಸದು ನನ್ಗೆ ಗೊತ್ತಿರೋದು ಹೇಳು. ವಿಷ್ಣುವರ್ಧನ್ದು. ಹಾಂ ಏನದು? ತಾಳಿ ಮುತ್ತಿನ ಹಾರ ಕಾಣಲ್ಲ. ಮುತ್ತು ತೋರಿಸ್ಬೇಕು ತಾನೆ ಹಿಂಗೆ. ಇದು ಮುತ್ತು ಹೆಂಗಾಗುತ್ತೆ? ಇದು ಅದು ಮುತ್ತು ಹೆಂಗಾಗುತ್ತೆ? ಇದನ್ನ ಮುತ್ತು ಅನ್ಕೊಬಿಟ್ಟೆ. ಮುತ್ತಿನ ಹಾರಗೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಹಾರ ತೋರಿಸ್ಬಿಟ್ಟಿದ್ರೆ ಮುಗೀತಪ್ಪ. ಹಾಂ ತೋರಿಸಿ. ರಾಮ. ಹಾಂ ರಾಮ ಸೇನಾ. ರಾಮ ಓಕೆ. ಅದೇನದು? ವಟರ ಸೇನಾ ರಾಜ್ಯನ ಡಿಡಿ ಕನ್ನಡ ಹೇಳ್ಬೇಡಿ. ಅದಾದ್ರು ರಾಮರಾಜ್ಯಕ್ಕೆ ತೆಲುಗು ತಾನೆ, ಕನ್ನಡ ಹೇಳಿ ನನಗೆ ಗೊತ್ತಿರೋದು. ಕೋತಿಗಳು ಸರ್, ಕೋತಿಗಳು. ಸಿಂಹ ಚಿರತೆ. ಹುಲಿ ಬಂತು. ಹುಲಿನಾ? ನೀರು. ಮತ್ತೆ ಹುಲಿ ಹಾಲಿನ ಮೇವು. ಸೂಪರ್. ಇವತ್ತು ವ್ಲಾಗ್ ಇಷ್ಟ ಆಯಿತು. ಸೊ ಅದಕ್ಕೆ ನನಗೆ ನಾಳೆ ಎಕ್ಸಾಮ್ ಇದೆ, ಸೊ ಅದಕ್ಕೆ ಓದ್ಕೋಬೇಕು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಬಾಯ್.